ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ವಿನಯ್ ಕುಲಕರ್ಣಿ ಭವಿಷ್ಯ ಇಂದು ನಿರ್ಧಾರ ಆಗಲಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಈಗ ಢವ ಢವ ಅಂತ ಎದೆಬಡಿತ ಶುರುವಾಗಿಬಿಟ್ಟಿದೆ. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ವಿನಯ್ ಕುಲಕರ್ಣಿ ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಢವ ಢವ ಅಂತ ಎದೆಬಡಿತ ಶುರುವಾಗ್ತಾ ಇದೆ. ಇಂದು ಕೊಲೆ ಪ್ರಕರಣದ ತೀರ್ಪು ನೀಡಲಿರುವಂತಹ ಕೋರ್ಟ್ ಕೊಲೆ ಪ್ರಕರಣದಲ್ಲಿ ಖುಲಾಸೆಯೋ ಅಥವಾ ಜೈಲೋ ಅಂತಿಮ ಆದೇಶ ಪ್ರಕಟಿಸಲಿರುವಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಕೊಲೆ ಪ್ರಕರಣ ಟ್ರಯಲ್ ನಡೆಸಿ ತೀರ್ಪು ಕಾಯ್ದಿರಿಸಿದಂತಹ ಕೋರ್ಟ್ ಇತ್ತ ವಿನಯ್ ಕುಲಕರ್ಣಿ ಸೇರಿದಂತೆ 21 ಆರೋಪಿಗಳ ಹೆಸರು ಜೊತೆಗೆ 15ನೇ ಆರೋಪಿಯಾಗಿರುವಂತಹ ಶಾಸಕ ವಿನಯ್ ಕುಲಕರ್ಣಿ. ಇವತ್ತು ಭವಿಷ್ಯ ನಿರ್ಧಾರ ಆಗಲಿದೆ. ಏನಾಗತ್ತೆ ಅಂತ ಹೇಳಿ ಅಂತಂದ್ರೆ ಧಾರವಾಡದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ನಡೆದದ್ದು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರ್ಬರವಾಗಿ ಹತ್ಯೆಯನ್ನ ಮಾಡಲಾಗಿತ್ತು ಯೋಗೇಶ್ ಗೌಡನನ್ನ. ಶಾಸಕ ವಿನಯ್ ಕುಲಕರ್ಣಿ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಈಗ ಬಂಧನದ ಭೀತಿ ಎದುರಾಗಿದೆ. ಇಂದು ಕೊಲೆ ಪ್ರಕರಣದ ತೀರ್ಪು ನೀಡಲಿದೆ ಕೋರ್ಟ್. ಹಾಗಾಗಿ ಕೊಲೆ ಪ್ರಕರಣದಲ್ಲಿ ಖುಲಾಸೆ ಆಗುತ್ತೋ ಅಥವಾ ಜೈಲ್ ಸೇರ್ತಾರೋ ಗೊತ್ತಿಲ್ಲ. ಅಂತಿಮ ಆದೇಶ ಪ್ರಕಟಿಸೋದಕ್ಕೆ ಈಗ ಜನಪ್ರತಿನಿಧಿಗಳು ವಿಶೇಷ ನ್ಯಾಯಾಲಯ ಇವತ್ತು ಹೇಳುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವು ದೂರವಾಣಿ ಸಂಪರ್ಕದಲ್ಲಿ. ಶಿವು, ಈಗ ವಿನಯ್ ಕುಲಕರ್ಣಿ ಸೇರಿದಂತೆ 21 ಆರೋಪಿಗಳು ಸೆರೆಯಾಗಿರೋದು. 15ನೇ ಆರೋಪಿಯಾಗಿರುವ ಶಾಸಕ ವಿನಯ್ ಕುಲಕರ್ಣಿಗೆ ಈಗ ಢವಢವ ಶುರು ಆಗಿರೋದು. ಕೋರ್ಟ್ ಏನ್ ತೀರ್ಪು ಕೊಡುತ್ತೆ, ಯಾವ ಆಧಾರದ ಮೇಲೆ ತೀರ್ಪು ಕೊಡುತ್ತೆ ಅಂತ ಅಪ್ಡೇಟ್ ಕೊಡಿ. ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಂತಿಮವಾದಂತ ತೀರ್ಪು ಬರುವಂತ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಕಳೆದ ಗುರುವಾರವೇ ಅಂತಿಮ ತೀರ್ಪು ಪ್ರಕಟಿಸುವುದಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೇಳಿತ್ತು. ಆದ್ರೆ ಅವತ್ತು ಕೋರ್ಟ್ಗೆ ಬಂದಂತ ನ್ಯಾಯಾಧೀಶರು ಇನ್ನೂ ಕಾಲಾವಕಾಶ ಬೇಕಾಗಿರೋದ್ರಿಂದ ಇದರಲ್ಲಿ ತೀರ್ಪು ಬರೆಯೋದಕ್ಕೆ ಇವತ್ತಿಗೆ 15ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ರು. ಇವತ್ತು ಅಂತಿಮವಾದಂತ ಆದೇಶವನ್ನ ಪ್ರಕಟಿಸುವಂತ ಸಾಧ್ಯತೆ ಇದೆ ನ್ಯಾಯಮೂರ್ತಿಗಳು. ಇವತ್ತು ಈ ಆದೇಶದಲ್ಲಿ ಬಹುತೇಕವಾಗಿ ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲರನ್ನೂ ಕೂಡ ಅಪರಾಧಿಗಳು ಎಂದು ಘೋಷಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ 6 ವರ್ಷಗಳಿಂದ ನಡೆದಿರುವಂತ ಈ ಸುದೀರ್ಘವಾದಂತ ವಿಚಾರಣೆ ಏನಿದೆ, ಇವತ್ತು ಅಂತಿಮವಾದಂತ ಒಂದು ತೀರ್ಪಿಗೆ ಬಹುತೇಕವಾಗಿ ಇಬ್ರು ಕೂಡ ವಿನಯ್ ಕುಲಕರ್ಣಿ ಸೇರಿದಂತೆ ಆರೋಪಿಗಳ ಪರವಾಗಿ ವಕೀಲರುಗಳು ತಮ್ಮ ವಾದವನ್ನು ಕೂಡ ಮಂಡಿಸಿದ್ರು. ರಾಜ್ಯ ಸರ್ಕಾರದ ಪರವಾಗಿ ಕೂಡ ವಾದವನ್ನ ಮಂಡಿಸಿದ್ರು. ಯೋಗೇಶ್ ಗೌಡ ಏನಿದ್ದಾರೆ, ಈಗ ಅವರ ಕೊಲೆ ಹೇಗಾಯ್ತು ಅನ್ನೋ ಸಾಕ್ಷ್ಯಾಧಾರಗಳನ್ನು ಎಲ್ಲವನ್ನೂ ಕೂಡ ಸಿಬಿಐ ಪರವಾದಂತ ವಕೀಲರುಗಳು ಮುಂದೆ ಇಟ್ಟಿದ್ದಂಥದ್ದು. ಈಗ ಇವತ್ತು ಬಹುತೇಕವಾಗಿ ವಿನಯ್ ಕುಲಕರ್ಣಿಗೂ ಕೂಡ ಶಿಕ್ಷೆ ಪ್ರಕಟಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಎಲ್ಲರ ಚಿತ್ತ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ತಾನೇ ಇರುತ್ತೆ ಅನ್ನುವಂಥದ್ದು ವಿಚಾರ. ಯಾಕೆಂತ ಹೇಳಿದ್ರೆ 2016ರಲ್ಲಿ ಆದಂತ ಒಂದು ಕೊಲೆ ಏನಿದೆ, ಬಿಜೆಪಿ ಮುಖಂಡನ ಕೊಲೆ, ಬಹಳ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಆ ನಂತರದಲ್ಲಿ ಸಿಬಿಐ ವಹಿಸ್ಕೊಡ್ಲಾಗಿತ್ತು. ಸಿಬಿಐ ವಹಿಸ್ಕೊಟ್ಟ ನಂತರದಲ್ಲಿ ಚಾರ್ಜ್ ಶೀಟ್ ಹಾಕದ ಮೇಲೆ ಕಳೆದ ಬರೋಬ್ಬರಿ 6 ವರ್ಷಗಳ ಕಾಲ ವಿಚಾರಣೆ ಏನಿದ್ದಂಥದ್ದು. ಇದರಲ್ಲಿ ಹಲವಾರು ಬಾರಿ ವಿನಯ್ ಕುಲಕರ್ಣಿಗೆ ಬೇಲು ಸಿಕ್ಕಿತ್ತು, ಬೇಲು ಕ್ಯಾನ್ಸಲ್ ಆಗಿತ್ತು. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಕೂಡ ಬೇಲನ್ನ ಕ್ಯಾನ್ಸಲ್ ಆದ್ಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ ಕೇವಲ ಒಂದು 40 ದಿನಗಳ ಹಿಂದೆ ಅಷ್ಟೇನೆ ಜಾಮೀನನ್ನ ನೀಡಿತ್ತು, ಷರತ್ತುಬದ್ಧ ಜಾಮೀನು. ಆದ್ರೆ ಇವತ್ತು ಹಾಗೇನಾದ್ರೂ ಅವರ ಅಪರಾಧಿ ಅಂತ ಹೇಳಿ ಘೋಷಣೆ ಆದ್ರೆ ಮತ್ತೆ ಜೈಲು ಸೇರ್ಬೇಕಾಗುತ್ತೆ. ಎಲ್ಲರ ಚಿತ್ತರು ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದತ್ತನೇ ಇರುವಂತದ್ದು ಇಂಚರ. ಎಸ್ ಶಿವು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.